ಪ್ರೇಮ, ಸಾವಿತ್ರಿ, ಸುನೀತಕ್ಕ ಬನ್ನಿ ಕೂತ್ಕೊಳ್ಳಿ. ಕಾಲೇಜಲ್ಲಿ ಹೋಗಿ ಫೀಸ್ ಕಟ್ಬಿಟ್ಟು ಹಂಗೆ ಹೋಗ್ತೀನಿ ಪ್ರೀತಿ ಮಾತಾಡ್ಸ್ಕೊಂಡು ಅಂದ್ರಿ. ಪ್ರೀತಿ ಏನಾರೇ ಬಂದ್ಲ ಮಗ ಇಲ್ಲಿಗೆ? ಇಷ್ಟು ಬೇಗ ಎಲ್ಲಕ್ಕ ಬರ್ತಾಳೆ? ಅವಳು ಕಾಲೇಜ್ ಮುಗಿಯೋದೇ 4 ಗಂಟೆ ಆಗುತ್ತೆ. ಕಾಲೇಜ್ ಮುಗಿಸ್ಕೊಂಡು ಅವಳ ಮನೆಗೆ ಬರಬೇಕು ಅಂದರೆ ಒಂದು 5 ಗಂಟೆ ಆದರೂ ಆಗುತ್ತೆ ಕರೆಕ್ಟಾಗಿ ಮನೆಗೆ ಬರ್ತೀನಿ ಅಂದರೆ. ನೆನ್ನೆ ಹೇಳಿದ್ನಲ್ಲ 6:45 ಬಂದಿದ್ಲು. ಕಾಲೇಜಲ್ಲಿ ಇಲ್ಲ ಕಣಮ್ಮ, ಅವಳು 1 ಗಂಟೆಗೆ ಓದ್ಲಂತೆ. ಫೀಸ್ ಏನೋ ಕಟ್ತೆ, ಕಾಲೇಜ್ಗೆ ಹೋಗಿ ಮಾತಾಡ್ಸ್ಕೊಬಾರ್ದಂತ ಹೋದೆ ಅವಳು ಕ್ಲಾಸ್ ರೂಮ್ಗೆ. ಅಲ್ಲಿ 1 ಗಂಟೆಗೆ ಹೋಗೋಳೆ, ಮಧ್ಯಾಹ್ನ ಕ್ಲಾಸ್ಗೆ ಬಂದಿಲ್ಲ ಅವಳು ಅಂತಂದರು. ಅಯ್ಯೋ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ನೆನ್ನೆ ಬೇರೆ ಲೇಟಾಗಿ ಬಂದ್ಲು ಅಂದಲ್ಲ, ಅದನ್ನೇ ಯೋಚನೆ ಮಾಡ್ಕೊಂಡು ಬಂದೆ ಕಣವ. ಓ ಹೌದಾ, ಎಲ್ಲಿ ಹೋಗಿರ್ಬೋದು ಹಂಗಾದ್ರೆ? ಸರಿ ನೋಡೋಣ, ಬನ್ನಿ ಕೂತ್ಕೊಳ್ಳಿ. ಪ್ರೇಮ, ನನಗೆ ಯಾಕೋ ಭಯ ಆಯ್ತದೆ ಕಣವ. ಏನಾರೇ ದಾರಿಗಿರಿ ತಪ್ಪಿಟ್ಟಿದ್ದಾಳ ಏನೋ ಏನೋ ಅಂತಾನೆ ನನಗೆ ಅರ್ಥ ಆಯ್ತಲ್ವಲ್ಲವ. ನೋಡೋಣ ಅಕ್ಕ, ಇರಿ, ಇನ್ನೇನು ಟೈಮ್ ಆಯ್ತಲ್ಲ, ಬರ್ತಾಳ ಏನೋ ಅಂತ. ಸರಿ ಕಣವ. ಓ ಅಕ್ಕ, ಸುನೀತಕ್ಕ ಕಾಲೇಜ್ಗೆ ಹೋಗ್ಲಿಲ್ವಾ? ಹೋಗಿದ್ದೆ ಕಣವ, ಹೋಗ್ಬಿಟ್ಟು ಫೀಸ್ ಕಟ್ಬಿಟ್ಟು ಬಂದೆ. ಓ ಪ್ರೀತಿ ಮಾತಾಡ್ಸ್ಕೊ ಬಂದ್ರಾ? ಪ್ರೀತಿ ಮಾತಾಡ್ಸ್ಕೊಂಡು ಆ ಕಡೆಲ್ಲ ಹೋಯ್ತೀನಿ ಅಂದ್ರಲ್ಲ, ಅದಕ್ಕೆ ಕೇಳಿದೆ. ಇಲ್ಲ ಕಣವ, ಅವಳು ಸಿಗ್ನೇ ಇಲ್ಲ. ಕಾಲೇಜ್ ಯಾಕೋ ಮಧ್ಯಾಹ್ನಕ್ಕೆ ಬಂದ್ಬಿಟ್ಲಂತೆ 1 ಗಂಟೆಗೆ. ಎಲ್ಲ ಮನೆಗೂ ಬಂದಿಲ್ಲ, ಕಾಲೇಜಲ್ಲೂ ಇಲ್ಲ. ಅಯ್ಯೋ ಅದಕ್ಕೆ ಬಂದೆ. ಇಲ್ಲೇ ಕಿದ್ದು ಅವಳು ಬಂದಳ, ನೋಡ್ಕೊಂಡು ಮಾತಾಡ್ಸ್ಕೊ ಹೋಗೋಣ ಅಂತ. ವಾ ಎಲ್ಲೋದ್ಲಂತೆ? ಇವಳ್ದು ಯಾಕೋ ಜಾಸ್ತಿ ಆಯ್ತು ಕಣಕ್ಕ. ಯಾಕವ ಹಂಗಂತ ಇದೆಯಾ? ಮತ್ತೆ ಇನ್ನೇನಕ್ಕ, ನೆನ್ನೇನು 6:45 ಬಂದವಳೆ. ಇವತ್ತು ನೋಡಿದ್ರೆ ಮಧ್ಯಾಹ್ನ ಕಾಲೇಜ್ಗೆ ಹೋಗಿಲ್ಲ, ಮನೆಗೂ ಬಂದಿಲ್ಲ, ಮತ್ತೆ ಎಲ್ಲೋತಿವಳು? ಸಾವಿತ್ರಕ್ಕ ಬರ್ತಾಳೆ, ಸುಮ್ಮನಿರಿ ಅಕ್ಕ, ಸುಮ್ಮನಿರು. ಏನು ಹೇಳ್ಬೇಡ, ಆ ಹುಡುಗನ ವಿಷಯ ಹೇಳ್ಕಿಬಿಟ್ಟು ಆಮೇಲೆ ಮತ್ತೇನು ಮಾಡೋದು? ಪಾಪ ಹೇಳೋದು ಬೇಡವಾ? ಬೇಡಕ್ಕ, ಸುಮ್ಮನಿರು. ಏನು ಪ್ರೇಮ ಅದು? ಏನು ಹೇಳ್ರವ ದಯವಿಟ್ಟು, ಯಾಕಿಂಗೆ ನಾನಂತವೇನೋ ಮುಚ್ಚಿಡ್ತಾ ಇದೀರಿ ನೀವು. ನಿಮ್ಮ ಹತ್ರ ಮುಚ್ಚಿಡೋದು ಏನಿದೆ ಅಕ್ಕ? ಏನಿಲ್ಲ, ಸುಮ್ಮನಿರಿ, ಬರ್ತಾಳೆ. ಅಯ್ಯಯ್ಯೋ, ಅಮ್ಮ ಬಂದಿದ್ದಾರೆ. ಅಮ್ಮ ಎಷ್ಟೊತ್ತಿಗೆ ಬಂದ್ರಿ? ನಾನು ಎಷ್ಟೊತ್ತಿಗಾದ್ರೂ ಬರ್ತೀನಿ, ನೀನೇನು ಇಷ್ಟೊತ್ತಿಗೆ? ಇಷ್ಟೊತ್ತಿಗೆ ಅಂದರೆ ಟೈಮ್ ಎಷ್ಟು? 4:15. ಬೇಗನೆ ಬಂದಿದ್ದೀನಿ ಇವತ್ತು. 4 ಗಂಟೆ ಕಾಲೇಜ್ ಬಿಟ್ಟ ತಕ್ಷಣ ಬಸ್ ಸಿಕ್ಬಿಡ್ತು, ಬೇಗನೆ ಬಂದಿದ್ದೀನಿ ಅಲ್ವಾ ಪ್ರೇಮಕ್ಕ? ಹೌದೌದು, ತುಂಬ ಬೇಗ ಬಂದಿದ್ಯಾ. ಪ್ರೀತಿ, ಕಾಲೇಜ್ ಎಷ್ಟು 4 ಗಂಟೆ ತನಕ ನಾನು ಕಾಲೇಜಲ್ಲೇ ಇದ್ದ? ಏನಕ್ಕ, ಕಾಲೇಜ್ 4 ಗಂಟೆ ತನಕ ಇರುತ್ತೆ ಅಂದಮೇಲೆ 4 ಗಂಟೆ ತನಕ ಕಾಲೇಜಲ್ಲೇ ಇರ್ಬೇಕು ತಾನೆ? ಮತ್ತೆ ಎಲ್ಲಿ ಹೋಗಲಿ ಅಂತ ಅವಳನ್ನ ಕೇಳಿದ್ರೆ ಎಲ್ಲಿ ಹೋಗಿದ್ದೆ ಅಂತ ನೀನು ಹೇಳಬೇಕು. ಏನಮ್ಮ ಏನಾಯ್ತು? ಈ ಪ್ರೇಮಕ್ಕ ಏನಾದರೂ ಹೇಳ್ಕೊಟ್ರ ನಿನಗೆ? ಅಮ್ಮ ನನಗಂತೂ ಇವ್ರು ತುಂಬ ಇದು ಮಾಡ್ತಾ ಇದ್ದಾರಮ್ಮ. ಏನೇ ಮಾಡ್ತಾ ಇದ್ದಾರೆ? ಬಾಯ್ ಮುಚ್ಕೊಂಡು ನಿಂತ್ಕೋ. ಎಲ್ಲಿ ಹೋಗಿದ್ದೆ ನೀನು ಮಧ್ಯಾಹ್ನದಿಂದ? ಅದೇ ಹೇಳು ಫಸ್ಟು. ಅಮ್ಮ ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ನೋಡು ಪ್ರೀತಿ, ನಿನ್ನ ಮೇಲೆ ನನಗೇನು ದ್ವೇಷ ಇಲ್ಲ, ನಿನ್ನ ಮೇಲೆ ಇಲ್ದಿರೋದೆಲ್ಲ ಹೇಳ್ಕೊಡೋಕ್ಕೆ. ನಾನೇನು ಹೇಳ್ಕೊಟ್ಟಿಲ್ಲ ನಿಮ್ಮ ಅಮ್ಮನೇ ಕಾಲೇಜ್ಗೆ ಫೀಸ್ ಕಟ್ಬಿಟ್ಟು ನೀನು ನೋಡ್ಕೊಬರ್ತೀನಿ ಅಂತ ಹೋಗಿದ್ರು. ಮಧ್ಯಾಹ್ನ ಕಾಲೇಜ್ಗೆ ಬಂದಿಲ್ಲ ಅಂತ ಹೇಳಿದ್ರಂತೆ, ಅದಕ್ಕೆ ಕೇಳ್ತಿದ್ದಾರೆ. ಅದಕ್ಕೆ ಹೇಳು ಸಾಕು, ನನ್ನ ಬಗ್ಗೆ ಏನು ಹೇಳ್ಬೇಡ ನೀನು. ಕಾಲೇಜ್ಗೆ ಹೋಗಿದ್ದಮ್ಮ? ಓ, ಏನು ಕಿರ್ಚಾಡ್ತಿದ್ದೆ ಇಷ್ಟೊತ್ತು ಗಂಟ? ಈಗ ಬಾಯ್ ಬತ್ತಲ್ವಾ ನಿನಗೆ? ಕಾಲೇಜ್ಗೆ ಹೋಗಿದ್ದೆ, ನೀನು ಮಧ್ಯಾಹ್ನ ಕಾಲೇಜಲ್ಲಿ ಇರಲಿಲ್ಲ, 1 ಗಂಟೆಗೆ ಹೋದಂತೆ. ಎಲ್ಲೋಗಿದೆ ಇಷ್ಟೊತ್ತು ಗಂಟ? ಅದೇ ಹೇಳು ಫಸ್ಟ್ ನನಗೆ. ಅಮ್ಮ ಅದು ಏನು ಗೊತ್ತಾ, ಇವಾಗ ಆಷಾಢ ಮಾಸ ಅಲ್ವಾ, ಆಷಾಢ ಟೈಮಲ್ಲಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋದರೆ ದೇವರು ಒಳ್ಳೇದು ಮಾಡ್ತಂತೆ. ನಿಮಗೆ ಗೊತ್ತಲ್ವಾ ನನಗೆ ಓದೋದು ಅಂದರೆ ಇಷ್ಟ ಅಂತ, ಅದಕ್ಕೆ ಎಲ್ಲ ಚೆನ್ನಾಗಾಗಲಿ ಅಂತ ನಮ್ಮ ಕಾಲೇಜಲ್ಲಿ 2 ಹುಡುಗಿರಿದ್ದಾರೆ, ಅವ್ರು ನನ್ನ ಫ್ರೆಂಡ್ ಆಗಿದ್ದಾರೆ, ಕ್ಲೋಸ್ ಫ್ರೆಂಡ್ಸು. ಅವರಿಬ್ಬರ ಜೊತೆ ಬೆಟ್ಟಕ್ಕೆ ಹೋಗಿದೆ ಅಮ್ಮ, ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ಇವ್ರಿಗೆಲ್ಲ ಹೇಳಿದ್ರೆ ಸುಮ್ಮನೆ ಏನಾದರೂ ಅನ್ಕೋತಾರೆ ಅಂತ ಹೇಳಲಿಲ್ಲ. ನೀನಾಗಿದ್ರೆ ನನ್ನ ಹತ್ರ ನಿಜ ಹೇಳ್ಬಿಟ್ಟೆ ಹೋಗ್ತಿದ್ದೆ. ಸಾರಿ ಅಮ್ಮ. ಫ್ರೆಂಡ್ಸ್ ಜೊತೆ? ಯಾವ ಫ್ರೆಂಡ್ಸು? ಹೇಳಿದ್ನಲ್ಲಕ್ಕ, ಈ ಕಾಲೇಜಲ್ಲಿರೋ ಫ್ರೆಂಡ್ಸೇ. ಅಲ್ಲ, ಎಲ್ಲಾದರೂ ಹೋಗ್ಬೇಕು ಅಂದರೆ ಮನೇಲಿ ಹೇಳ್ಬಿಟ್ಟು ಹೋಗ್ಬೇಕು ಅನ್ನೋ ಜ್ಞಾನ ಇಲ್ವಾ ನಿನಗೆ? ನೀನು ಈ ಮನೇಲಿ ಇದೆಯಾ ಅಂದರೆ ನಿನ್ನ ಜವಾಬ್ದಾರಿ ಇವ್ರ ಮೇಲೆ ಇರ್ತದೆ. ನೀನು ಎಲ್ದೇ ಕೇಳಿದೆ ಎಲ್ಲಿ ಬೇಕಲ್ಲಿ ಸುತ್ತಕ್ಕೆ ನಿಂತ್ಕೊಂಡಿದ್ಯಲ್ಲ, ಅದಕ್ಕೆ ಇಲ್ಲಿ ಕಾಲೇಜಿಗೆ ಸೇರಿಸಿರೋದು ನಾನು. ನೋಡು, ನೀನು ಹಾಸ್ಟ್ಲಿಗೆ ಹಾಕಿದ್ರೆ ಸರಿಯಾಗೋದು. ಹಾಸ್ಟೆಲಿದ್ದು ಅಲ್ಲೇ ಕಾಲೇಜು ಅಲ್ಲೇ ಹಾಸ್ಟ್ಲು, ಆಗ ಸರಿ ಆಯ್ತದೆ ನಿನಗೆ. ಅವ್ರು ಸರಿಯಾಗಿ ಸ್ಟ್ರಿಕ್ಟ್ ಮಾಡ್ತಾರೆ. ಇಲ್ಲಿ ಮನೇಲಿ ಹೇಳೋರು ಕೆಲವರು ಇಲ್ಲ ಅಂತ ನಾಟಕ ಆಡ್ತಿದ್ಯಾ ನೀನು? ಅಮ್ಮ ಇವಾಗ ಏನಾಯಿತು ಅಂತ ಹಿಂಗೆ ಆಡ್ತಿದ್ಯಾ? ಬೆಟ್ಟಕ್ಕೆ ಹೋಗಿದೆ ಅಂತ ಹೇಳ್ತಿಲ್ವಾ? ಅದು ಕಾಲೇಜ್ ಬಂಕ್ ಹಾಕಿ ಹೋಗಿದ್ದೀನ, ಮಧ್ಯಾಹ್ನ ತನಕ ಕ್ಲಾಸ್ ಅಟೆಂಡ್ ಮಾಡ್ಬಿಟ್ಟು ಹೋಗಿದ್ದೀನಿ. ಬಂಕ್ ಮಾಡಿ ಬೇರೆ ಹೋಗ್ಬೇಕು ಅಂದ್ಕೊಂಡಿದ್ಯಾ? ಮುಂದೆ ಅದನ್ನು ಮಾಡಲ್ಲ ಅಂತ ಏನು ಗ್ಯಾರಂಟಿ? ಇವತ್ತು ನಾವು ಅಲ್ಲಿ ಹೋಗಿದ್ದಕ್ಕೆ ನೀನು ಸತ್ಯ ಹೇಳ್ತಿದ್ಯಾ? ನಮಗೆ ಗೊತ್ತಾಗಿದ್ದಕ್ಕೆ ನೀನು ಕಾಲೇಜ್ಗೆ ಹೋಗಿಲ್ಲ ಅಂತ. ಇಲ್ಲ ಅಂದಿದ್ರೆ ಹೇಳ್ತಿದ್ದ ನೀನು? ಇಲ್ಲ ಅಂದ್ರೂ ನಿನ್ನ ಹತ್ರ ಹೇಳ್ತಿದ್ದೆ ಅಮ್ಮ. ಸಾಕು ಪ್ರೀತಿ, ಈ ನಾಟಕಗಳೆಲ್ಲ ನೀನು ನನ್ನ ಹತ್ರ ಆಡ್ಬೇಡ. ನಿನ್ನೆ ಯಾರು ಮುಕ್ಕಲಿಗೆ ಬಂದಂತಲ್ಲ ಮನೆಗೆ, ಎಲ್ಲಿ ಹೋಗಿದೆ ಎಷ್ಟೋ ತನಕ? ಅಮ್ಮ ಸ್ಪೆಷಲ್ ಕ್ಲಾಸ್ ಇತ್ತು, ಮತ್ತು ಸಂಜೆ ಟೈಮ್ ಬಸ್ ತುಂಬ ರಶ್ ಇರುತ್ತೆ. ಬಸ್ ಹತ್ಕೊಂಡು ಬರ್ಬೇಕು ನಾನು ಇಲ್ಲಿಗೆ, ಗೊತ್ತಾ? ಕಾಲೇಜಿಂದ ಅರ್ಧ ಗಂಟೆ ಬಸ್ ಟೈಮ್ ಆಗುತ್ತೆ. ನೀನು ಏನು ಎಲ್ಲದನ್ನು ಕೇಳ್ತೀಯ.
ನನ್ನ ಕಷ್ಟ ನಿನ್ಗೆ ಹೆಂಗೆ ಗೊತ್ತಾಗ್ಬೇಕು ಹೇಳು? ಭಾರಿ ಕಷ್ಟ ನಿನಗೆ, ಹೊಸಿ ಕಷ್ಟ ಆಯ್ತಿದ್ದದ. ಅಷ್ಟೊಂದು ಕಷ್ಟ ಆದರೆ ಹಾಸ್ಟೆಲಲ್ಲೇ ಇರು ಅಂತ ಹೇಳ್ತಲ್ವಾ? ಬೇಡ ಬೇಡ, ನಾನು ಹಾಸ್ಟೆಲ್ಗೆ ಹೋಗಲ್ಲ. ಇಲ್ಲಿ ಬಸ್ ಹತ್ಕೊಂಡು ಓಡಾಡೋ ತುಂಬ ಕಷ್ಟ ಆದರೆ ಹಾಸ್ಟೆಲ್ಗೆ ಸೇರ್ಕೋ ಪ್ರೀತಿ. ಏನಕ್ಕ ಯಾಕೆ ಹಿಂಗೆ ಆಡ್ತೀರಾ ನೀವು? ನಾನು ಈ ಮನೇಲಿ ಇರೋದು ನಿನ್ಗೆ ಇಷ್ಟ ಇಲ್ವಾ? ನಮ್ಮ ನೇತ್ರ ಚಿಕ್ಕಿನ ಮನೆಯಿಂದ ಆಚೆಗೆ ಹಾಕಿದ್ರಿ, ಇವಾಗ ನನ್ನ ಮನೆಯಿಂದ ಆಚೆಗೆ ಹಾಕ್ಬೇಕು ಅಂತ ಹಿಂಗೆ ಆಡ್ತಿದ್ದೀರಾ? ಏಯ್ ಏನು ಹಿಂಗೆ ಮಾತಾಡ್ತಿರೋದು ನೀನು? ಹಾಂ, ಯಾರನ್ನ ಮನೆಯಿಂದ ಆಚೆಗೆ ಹಾಕಿದ್ದು ನಾವು ಯಾರನ್ನ ಮನೆಯಿಂದ ಆಚೆಗೆ ಹಾಕಿಲ್ಲ, ಅವಳೇ ಮನೆಯಿಂದ ಆಚೆಗೆ ಹೋಗಿದ್ದು. ನೀನು ಇರಬೇಕು ಅಂದರೆ ನೆಟ್ಗಿರ್ಬೇಕಿಲ್ಲಿ. ನೀನು ಇಷ್ಟ ಬಂದಂಗೆ ಆಡೋಕ್ಕೆ ನಿನ್ನ ಮನೆ ಅಲ್ಲ. ನಿನ್ಗೆ ಅಷ್ಟು ಕಷ್ಟ ಆದರೆ ಹಾಸ್ಟೆಲ್ಗೆ ಸೇರ್ಕೋ, ಇಲ್ಲ ನಿಮ್ಮ ಮನೆಗೆ ಹೋಗು. ಈ ಥರ ಎಲ್ಲ ಮಾತಾಡಿದ್ರೆ ನನಗೆ ಇಷ್ಟ ಆಗೋದಿಲ್ಲ. ಆಮೇಲೆ ಅಕ್ಕ ಸಾಯ್ತಕ್ಕ ಸುಮ್ಮನಿರು ಆಯಿತು. ನೋಡು ಹೆಂಗೆ ಮಾತಾಡ್ತಿದ್ದಾಳೆ, ನೋಡು ಸುನಿತಕ್ಕ ಹೆಂಗೆ ಮಾತಾಡ್ತಿದ್ದಾಳೆ ನಿಮ್ಮ ಮಗಳು ಅಂತ. ನೇತ್ರನ ಬಗ್ಗೆ ನಿಮಗೆ ಗೊತ್ತಲ್ವಾ? ನಾವು ಮನೆಯಿಂದ ಆಚೆಗೆ ಹಾಕಿದ್ದು, ಇವಳನ್ನ ಮನೆಯಿಂದ ಆಚೆಗೆ ಹಾಕ್ಬೇಕು ಅಂತ ಹಿಂಗೆ ಮಾಡ್ತಿದ್ದೀವಂತೆ. ಏನು ಮಾತಾಡೋದು ಇವಳು? ಹಾಂ, ಚಿಕ್ಕ ಹುಡುಗಿ ಎಷ್ಟು ಮಾತಾಡ್ತಾಳೆ ಗೊತ್ತಾ? ಹಾಂ, ಇವಳು ಹೇಳಂಗಿಲ್ಲ ಕೇಳಂಗಿಲ್ಲ. ನಾವು ಇವಳು ಇಷ್ಟ ಬಂದಂಗೆ ಬರಬೇಕು, ಇಷ್ಟ ಬಂದಂಗೆ ಹೋಗ್ಬೇಕು ಅಂದರೆ ಇದು ಮನೆ ಅಂದ್ಕೊಳ್ಳಲ್ಲ. ಹಾಗಲ್ಲ ನಾನು ಹೇಳಿದ್ದು. ಇನ್ನೆಂಗೆ ನೀನು ಹೇಳಿದ್ದು? ಹಾಂ, ಇಷ್ಟು ಚಿಕ್ಕ ಹುಡುಗಿ ಬಾಯಲ್ಲಿ ಬರೋ ಮಾತುಗಳ ಇದು. ಬತ್ತ ಆ ನೇತ್ರನ್ನೇ ಮೀರ್ಸಂಗೆ ಆಗಿದ್ಯಾ ನೀನು. ನೋಡು, ಮರ್ಯಾದಿಂದ ಇವ್ರು ಹೇಳ್ದಂಗೆ ಕೇಳ್ಕೊಂಡು ನಿಮ್ಮ ಮನೇಲಿ ಇರಂಗಿದ್ರೆ ಇರು, ಇಲ್ಲಾಂದರೆ ನಡಿ ಹಾಸ್ಟೆಲ್ಗೆ ಸೇರಿಸ್ತೀನಿ. ಏನಮ್ಮ ನೀನು ಮಾತಿದ್ರೆ ಹಾಸ್ಟೆಲ್ಗೆ ಸೇರಿಸ್ತೀನಿ ಅಂತ? ಆಯಿತು ಬಿಡು, ಇನ್ಮೇಲೆ ನಾನು ಏನು ಮಾತಾಡಲ್ಲ. ಇವ್ರು ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ಕೊಂಡಿರ್ತೀನಿ, ಸರಿನಾ? ನಾನು ಹೋಗಿ ರೂಮಲ್ಲಿ ಇರ್ತೀನಿ. ಸಾವಿತ್ರಿ ಬೇಜಾರು ಮಾಡ್ಕೊಬೇಡಕ್ಕ, ಅವಳು ಹಂಗೆ ಹೇಳಿದ್ಲು ಅಂತ. ಬೇಜಾರಲ್ಲ ಅಕ್ಕ, ಇವಳು ಯಾಕೋ ತುಂಬ ಅತಿ ಆಯ್ತಕ್ಕ. ನಿಮ್ಮ ಮಗಳಾಗಿ ನಿಮ್ಮ ವಿನಯ ಒಂಚೂರು ಬಂದಿಲ್ವಲ್ಲ ಅವಳಿಗೆ? ಯಾಕೆ ಈ ಥರ ಬೆಳೆದ್ಬಿಟ್ಟವಳೆ? ಎಲ್ಲ ಅವ್ರ ಅಪ್ಪನ ಗುಣ ಕಣವ, ಎಲ್ಲ ಅವ್ರ ಅಪ್ಪನ ಗುಣ. ಯಾಕೋ ಜಾಸ್ತಿ ಆಯಿತು ಅಕ್ಕ. ಸರಿ ಆಯಿತು, ನೀವಿಬ್ರು ಮಾತಾಡ್ತೀರಿ, ಒಂದು ನಿಮಿಷ ಬಂದೆ. ಒಳ್ಳೆ ಕಥೆ ಆಯ್ತಲ್ಲ. ಈಗ ನಮ್ಮ ಅಮ್ಮಂಗೆ ಏನೇನೋ ಹೇಳ್ಕೊಟ್ಬಿಟ್ಟಿದ್ದಾರೆ ಈ ಪ್ರೇಮಕ್ಕ. ಅಲ್ಲ, ಈ ಅಮ್ಮ ಬರ್ತೀನಿ ಅನ್ನೋದಾದ್ರೆ ನನಗೊಂದು ಫೋನ್ ಮಾಡಿ ಹೇಳಬೇಕು ತಾನೆ ಬರ್ತೀನಿ ಅಂತ. ಒಳ್ಳೆ ಏನೋ ಕಂಡುಹಿಡಿಯೋಕೆ ಬರೋರ ಥರ ಬಂದವರಲ್ಲ. ಪ್ರೀತಿ ಏನಕ್ಕ, ಅಲ್ಲಿ ತಲೆ ತಿಂದಿದ್ದು ಸಾಕಾಗಿಲ್ಲ ಅಂತ ರೂಮ್ಗೂ ಬೇರೆ ಬಂದ್ರಾ? ಹೌದೌದು, ಅಲ್ಲಿ ತಲೆ ತಿಂದಿದ್ದು ನಂಗೆ ಸಾಕಾಗಲಿಲ್ಲ, ಸಮಾಧಾನ ಅನಿಸ್ಲಿಲ್ಲ. ಇಲ್ಲಿ ನಿಂಗೆ ಸಮಾಧಾನಕರ ಒಂದು ವಿಷಯ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಸಮಾಧಾನಕರ ವಿಷಯನ? ಏನಕ್ಕದು? ನೀನು ಎಲ್ಲಿ ಹೋಗಿದ್ದೆ, ಯಾರ ಜೊತೆ ಹೋಗಿದ್ದೆ, ಎಷ್ಟೊತ್ತಿಗೆ ಹೋಗಿದ್ದೆ, ಪ್ರತಿಯೊಂದು ನನಗೆ ಗೊತ್ತು. ಆದರೆ ನಾನು ಏನು ಗೊತ್ತಿಲ್ಲದೆ ಇರೋ ಥರ ಇದ್ದೀನಿ ಅಂದರೆ ನೀನು ಇದನ್ನೆಲ್ಲ ಸರಿ ಮಾಡಿಕೊಂಡು ತಿದ್ಕೊಂಡು ಹೋಗ್ತೀಯ ಅಂತ ಕಾರಣಕ್ಕೆ. ನೋಡು, ನನಗೇನು ಗೊತ್ತಿಲ್ಲ ಅಂತಾರ ನಿನ್ಗೆ ಮತ್ತೆ ಸುಳ್ಳು ಹೇಳಕ್ಕೆ ಬರಬೇಡ. ನೀನು ಆ ವಿನಯ್ ಅನ್ನೋ ಹುಡುಗನ ಲವ್ ಮಾಡ್ತಿದ್ಯಾ, ಅವನ ಜೊತೆ ಇರೋ ಫೋಟೋಗಳು ನನ್ನ ಹತ್ರ ಇದೆ, ತೋರಿಸ್ಲಾ? ಏನಕ್ಕ ಹೇಳ್ತಾ ಇದ್ದೀರಾ? ಸತ್ಯ ಹೇಳ್ತಾ ಇದ್ದೀನಿ. ನೀನು ಏನು ಗೊತ್ತಿಲ್ಲದೆ ಇರೋ ಥರ ಇನ್ನೂ ನಾಟಕ ಆಡಬೇಡ. ನನಗೆಲ್ಲ ಗೊತ್ತು. ನೀನು ಎಲ್ಲಿ ಹೋಗಿದ್ದೆ, ಯಾರ ಜೊತೆ ಹೋಗಿದ್ದೆ, ಎಲ್ಲ ಗೊತ್ತು. ದಿನ ಏನು ಮಾಡ್ತೀಯ ನೀನು ಅನ್ನೋದು ನನಗೆ ಗೊತ್ತಾಗ್ತಿದೆ. ನೋಡು, ಒಳ್ಳೆ ಮಾತಾ ಹೇಳ್ತಾ ಇದ್ದೀನಿ ಪ್ರೀತಿ. ನೀನು ಇನ್ನೂ ಚಿಕ್ಕ ಹುಡುಗಿ, ಈಗ ತಾನೇ ಫಸ್ಟ್ ಇಯರ್ PUC. ಓದೋದ್ರ ಕಡೆ ಗಮನ ಕೊಡು. ಮಾತೆತ್ತಿದ್ರೆ ನನಗೆ ಓದೋದಂದ್ರೆ ಇಷ್ಟ ಅಂತೀಯ? ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡು. ನೀನಿರೋದು ನಮ್ಮ ಮನೇಲಿ ನೀನು ಇರೋ ತನಕ ನಮ್ಮ ರೆಸ್ಪಾನ್ಸಿಬಿಲಿಟಿ. ನೀನು ಕಾಲೇಜ್ಗೆ ಹೋದ್ನ, ಮನೆಗೆ ಬಂದನ, ಓದಿದ್ನ ಅಷ್ಟರಲ್ಲಿದ್ದರೆ ಸರಿ. ಇಲ್ಲ ಅಂದರೆ ಪ್ರೇಮ ಅಂದರೆ ಏನು ಅಂತ ನಿನಗೆ ನಾನು ತೋರಿಸ್ತೀನಿ. ಅಕ್ಕ ಪ್ಲೀಸ್ ಅಕ್ಕ, ಇದು ನಮ್ಮ ಅಮ್ಮಂಗೆ ಹೇಳ್ಬೇಡಿ ದಯವಿಟ್ಟು. ಇನ್ನು ಯಾವತ್ತಿದಾರೆ ತಪ್ಪಾಗ್ದಾರ ಥರ ನೋಡ್ಕೋತೀನಿ. ಇನ್ನೂ ಏನೂ ಹೇಳಿಲ್ಲ ನಾನು. ನನ್ನ ಮಾತಿಗೆ ನಿನ್ನ ಭಕ್ತಿ ಅಂತ ಹೇಳ್ತಾ ಇದ್ದೀನಿ. ಇನ್ಮೇಲೆ ಅವನ ವಿಷಯ ಬಿಟ್ಟು, ಅವನ ಜೊತೆ ಸುತ್ತೋದು ಬಿಟ್ಟು ಮರ್ಯಾದೆಯಿಂದ ಕಾಲೇಜ್ ಆಯಿತು ಮನೆ ಆಯಿತು ಅಂತ ಇದೆಯೋ ಸರಿ. ಇಲ್ಲ ಅಂದರೆ ನಾನು ಏನು ಮಾಡಬೇಕು ನಾನು ಮಾಡ್ತೀನಿ. ಅಕ್ಕ ಆಯಿತು, ಇನ್ಮೇಲೆ ನಾನು ಅವನ ಜೊತೆ ಹೋಗಲ್ಲ, ಎಲ್ಲೂ ಹೋಗಲ್ಲ. ಕಾಲೇಜ್ ಆಯಿತು ಮನೆ ಆಯಿತು ಅಂತ ಹಂಗಿರ್ತೀನಿ. ನಿಜ ಅಕ್ಕ. ಸರಿ, ಫೋನ್ನ ಜಾಸ್ತಿ ಯೂಸ್ ಮಾಡಬೇಡ. ರೂಮ್ ಡೋರು ಲಾಕ್ ಮಾಡ್ಕೋಬಾರ್ದು. ಯಾವಾಗಲೂ ರೂಮ್ ಡೋರ್ ಲಾಕ್ ಆಗಿರಬಾರ್ದು. ನಾನು ಯಾವಾಗ ಬೇಕಾದ್ರೂ ನಿನ್ನ ರೂಮಿಗೆ ಬರ್ಬೋದು, ಅರ್ಥ ಆಯ್ತಾ? ಆಯ್ತಕ್ಕ. ಓಕೆ. ಓ, ಈ ಪ್ರೇಮಕ್ಕ ನಾನು ಅಂದ್ಕೊಂಡಂಗಂತೂ ಅಲ್ಲ. ಇಷ್ಟು ಬೇಗ ನನ್ನ ಬಗ್ಗೆ ಎಲ್ಲ ಹೆಂಗೆ ತಿಳ್ಕೊಂಡ್ರು ಇವರು? ಅಮ್ಮಂಗೆ ಏನಾದ್ರು ಹೇಳ್ಬಿಟ್ರೆ? ಅಯ್ಯೋ ದೇವ್ರೆ, ಸ್ವಲ್ಪ ದಿನ ಇವನ್ ಸವಾಸಕ್ಕೆ ಹೋಗ್ತಾ ಇದ್ರೆ ಒಳ್ಳೇದು. ನಾನು ಮೊದಲು ಓದೋಣ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಥ್ಯಾಂಕ್ ಯು.